ಹಾಯ್ ಗಾಯ್ಸ್, ಯಶ್‌ನ ನಾವು ರಾಕಿ ಬಾಯ್‌ಗೆ ನೋಡಿದ್ವಿ. ಬಟ್ ಟಾಕ್ಸಿಕಲ್ಲಿ ನಮಗೆ ಸಿಗೋದು ರಾಕಿ ಬಾಯ್ ಅಲ್ಲ. ಈ ಟ್ರೈಲರ್ ನೋಡಿದ್ಮೇಲೆ ನನಗೆ ಫಸ್ಟ್ ಅನ್ಸಿದ್ದು ಯಶ್ ಇಸ್ ಫೈನಲಿ ಟ್ರೈಯಿಂಗ್ ಸಮಥಿಂಗ್ ಬೇರೆ ಬ್ರೋ. ಅದ್ ನಿಜವಾಗ್ಲೂ ಟ್ರೈಲರ್ ನೋಡಿದ್ರೆ ಎಲ್ರಿಗೂ ಅನ್ಸಿರುತ್ತೆ. ಅರ್ಲಿಯರ್ ಪ್ರಮೋಷನ್ಸ್ ಬಗ್ಗೆ ದೇವರಾಣೆ ಗೆಲ್ತಾ ಇತ್ತು. ನನಗಂತೂ ಮಿಕ್ಸ್ಡ್ ಪ್ರಮೋಷನ್ ಮಿಕ್ಸ್ಡ್ ಇಮೋಷನ್ಸ್ ಇತ್ತು. ಅದೊಂಥರ ಕನೆಕ್ಟೇ ಆಗಿರಲಿಲ್ಲ. ಅದು ಒಂದು ಬೇರೆ ತರನೇ ಇತ್ತು ಬಿಡಿ. ಬಟ್ ಟ್ರೈಲರ್ ನನಗೆ ಕಂಪ್ಲೀಟ್ ಒಪಿನಿಯನ್ ಚೇಂಜ್ ಆಯ್ತು. ಯಾವಾಗಪ್ಪ ಈ ಫಿಲಮ್ ರಿಲೀಸ್ ಆಗುತ್ತೆ ಅಂತ ನನಗೆ ಇವಾಗ ಆ ಫೀಲ್ ಬಂದಿದೆ. ಸೊ ಇವಾಗ ನಿಜವಾಗ್ಲೂ ಇದು ಯಶ್ ಫಿಲಮು ನಾನು ನೋಡ್ಲೇಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಅದನ್ನ ಏನಂತ ನಾವು ನೋಡೋಣ. ಫಸ್ಟ್ ಪಾಯಿಂಟ್ ನನಗೆ ಏನ್ ಇಷ್ಟ ಆಯ್ತು ಅಂದ್ರೆ, ಫಸ್ಟ್ ಅಂಡ್ ಬಿಗ್ಗೆಸ್ಟ್ ಪಾಯಿಂಟೇ ಯಶ್ ಅವರು. ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ ಆಗ್ಲಿ, ಅವ್ರ ಲುಕ್ ಆಗ್ಲಿ, ಅದೆಲ್ಲ ಬೇರೆ ಲೆವೆಲ್ ಇತ್ತು ಬ್ರೋ. KGF ಆದ್ಮೇಲೆ ಯಶ್ ಅವರಿಗೆ ಬಿಗ್ಗೆಸ್ಟ್ ಚಾಲೆಂಜ್ ಏನಂದ್ರೆ, ಆ ರಾಕಿ ಬಾಯ್ ಇಮೇಜ್ ಇಂದ ಹೊರಗಡೆ ಬರೋದು. ಬಂದ್ರಾ ಇಲ್ವಾ ಅನ್ನೋದನ್ನ ಟ್ರೈಲರ್ ಅಲ್ಲಿ ಪ್ರೂವ್ ಮಾಡ್ಬಿಟ್ರು. ಈಸಿಯಾಗಿ ಬಂದ್ಬಿಟ್ರು ಅದರಿಂದ. ಬಟ್ ಈ ಕ್ಯಾರೆಕ್ಟರ್ ಕಾಮ್ ಆಗಿದ್ರು ಸ್ವಲ್ಪ ಏನೋ ಡೇಂಜರಸ್ ನ ಹೈಡ್ ಮಾಡ್ತಿದೆ ಆ ಫೇಸ್ ಅಲ್ಲಿ ಅಂತ ನನಗೆ ಕ್ಲಿಯರ್ ಆಗಿ ಅರ್ಥ ಆಯ್ತು. ನನಗೆ ಪರ್ಟಿಕ್ಯುಲರ್ಲಿ ಈ ಲುಕ್ ಅಂಡ್ ಬಾಡಿ ಲ್ಯಾಂಗ್ವೇಜ್ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿದ್ದು. ಓಕೆನಾ. ಸೆಕೆಂಡ್ ಥಿಂಗ್, ಆ ವರ್ಲ್ಡ್ ಸ್ವಲ್ಪ ಹಾಲಿವುಡ್ ತರ ಫೀಲ್ ಅನ್ನಿಸ್ತು. ಆ ಮೇಕಿಂಗ್ ಆಗ್ಲಿ, ಆ ಕ್ಯಾಮರಾ ವರ್ಕ್, ಕಲರ್ ಪ್ಯಾಲೆಟ್ಸ್ ಎಲ್ಲ ಸೂಪರ್ ಆಗಿತ್ತು. ಟ್ರೈಲರ್ ನೋಡಿದ್ರೆ ಇದು ಸಿಂಪಲ್ ಗ್ಯಾಂಗ್ಸ್ಟರ್ ಮೂವಿ ಅಂತ ಫೀಲ್ ಆಗ್ತಾ ಇಲ್ಲ. ಡಾರ್ಕ್ ಅಟ್ಮಾಸ್ಫಿಯರ್ ಇದೆ, ಮತ್ತೆ ಓಲ್ಡ್ ಹಳೆ ತರ ಅಂದ್ರೆ ಪೀರಿಯಡ್ ವರ್ಲ್ಡ್ ಸೆಟ್ಟಿಂಗ್ಸ್ ಇದೆ. ಸರ್ಕಸ್ ಎಲ್ಲ ತೋರಿಸ್ತಾರೆ. ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ. ಅಂಡ್ ಆನೆಸ್ಟ್ಲಿ ಈ ವರ್ಲ್ಡ್ ನ ಗೀತು ಮೋಹನ್ ದಾಸ್ ಹೇಗೆ ಹ್ಯಾಂಡಲ್ ಮಾಡಿದ್ರು ಅನ್ನೋದೇ ಮೂವಿನ ಬಿಗ್ಗೆಸ್ಟ್ ಕ್ವೆಶ್ಚನ್. ಸೊ ಮತ್ತೆ ನನಗೆ ಆ ಫೀಮೇಲ್ ಕ್ಯಾರೆಕ್ಟರ್ಸ್ ಅಂಡ್ ಅನದರ್ ಇಂಟ್ರೆಸ್ಟಿಂಗ್ ಥಿಂಗ್ ಏನಂದ್ರೆ, ಟಾಕ್ಸಿಕ್ ಅಲ್ಲಿ ನಯನ್ತಾರಾ, ಕಿಯಾರಾ ಅದ್ವಾನಿ, ಹುಮಾ ಕುರೇಶಿ, ತಾರಾ ಸಿತಾರಿಯಾ, ರುಕ್ಮಿಣಿ ವಸಂತ್ ಇವರೆಲ್ಲ ಆಕ್ಟ್ ಮಾಡಿದ್ದಾರೆ. ರುಕ್ಮಿಣಿ ವಸಂತ್ ಅವರು ಸ್ಕ್ರೀನ್ ಪ್ರೆಸೆನ್ಸ್ ಬೇರೆ ಲೆವೆಲ್ ಇದೆ. ಅವ್ರ ಲುಕ್ ಎಲ್ಲ ಸೂಪರ್ ಆಗಿದೆ. ಮತ್ತೆ ನಯನ್ತಾರ ಅವರು ಒಂದು ಮಾತನ್ನೋದು ಸ್ವಲ್ಪ ನನ್ KGF ಫೀಲ್ ಬಂತು ಅಲ್ಲೂ. ಅದೆಲ್ಲ ಇದ್ರೂನು ಬಟ್ ಆಕ್ಚುಯಲ್ ಮೂವಿಯಲ್ಲಿ ಅವ್ರ ಕ್ಯಾರೆಕ್ಟರ್ ಸ್ಟೋರಿ ಹೇಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಥಿಯೇಟರ್ ಗೊತ್ತಾಗುತ್ತೆ ನಮ್ಗೆ. ಸೊ ಆಕ್ಷನ್ಸ್ ಅಂಡ್ ವಿಜುವಲ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಾವು ಏನೂ ಮಾತಾಡಕ್ಕಿಲ್ಲ. ಯಶ್ ಅವರು ಆಕ್ಷನ್ ಅಲ್ಲಿ ಬೇರೆ ಲೆವೆಲ್ ಮಾಸ್ ತೋರಿಸಿರ್ತಾರೆ. ಸೊ ಆಕ್ಷನ್ಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳ್ಬೇಕಾದ್ರೆ, ದಿಸ್ ಇಸ್ ವೇರ್ ಟಾಕ್ಸಿಕ್ ಲುಕ್ಸ್ ರಿಯಲಿ ಇಂಟ್ರೆಸ್ಟಿಂಗ್ ಅಂಡ್ ಪ್ರಾಮಿಸಿಂಗ್. ನನಗೆ ಇಟ್ ಡಸಂಟ್ ಲುಕ್ ಲೈಕ್ ಜಸ್ಟ್ ಎಲಿವೇಶನ್ ಶಾಟ್ಸ್ ಫಾರ್ ಯಶ್. ದಿಸ್ ಇಸ್ ಬ್ರೂಟಲಿ ಅಟ್ಮಾಸ್ಫಿಯರ್ ಅಂಡ್ ವೇ ಟು ದ ಯಶ್ ಅವ್ರ ಕ್ಯಾರೆಕ್ಟರ್ ಅಂಡ್ ಆಕ್ಷನ್ ಫಾರ್ ದ ಮೂವಿ ಥೀಮ್. ವಿಜುವಲಿ ಟ್ರೈಲರ್ ಇಸ್ ಡೆಫಿನೆಟ್ಲಿ ಎಕ್ಸ್ಪೆನ್ಸಿವ್. ಅದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೂಪರ್ ಆಗಿ KVN ಅವರು ಇನ್ವೆಸ್ಟ್ ಮಾಡಿದ್ದಾರೆ ಈ ಫಿಲಮ್ಗೆ. ರಾಜೀವ್ ರವಿ ಸಿನಿಮಾಟೋಗ್ರಫಿ, ಪ್ರೊಡಕ್ಷನ್ ಡಿಸೈನ್, ಲೈಟಿಂಗು, ಎಸ್ಪೆಷಲಿ ಆ ಡಾರ್ಕ್ ಬ್ಲೂ ಬ್ಲಾಕ್ ಟೋನ್ ಇದೆಲ್ಲ, ಅದು ಬೇರೆ ಲೆವೆಲ್ ಡಿಫ್ರೆಂಟ್ ಆಗಿ ನನಗನ್ನಿಸ್ತು. ಸೊ ಬಟ್ ಇಲ್ಲೊಂದು ಕನ್ಸರ್ನ್ ಇದೆ. ಟ್ರೈಲರ್ ವಿಜುವಲಿ ಸೂಪರ್ ಇಂಪ್ರೆಸಿವ್ ಆಗಿದ್ರು, ಯಶ್ ಅವರು ಇಂಪ್ರೆಸಿವ್ ಆಗಿದ್ರು, ಬಟ್ ಸ್ಟೋರಿನ ಬಂದು ಅವ್ರು ಎಲ್ಲೂ ಓಪನ್ ಮಾಡಿಲ್ಲ. ಸೊ ನನ್ಗೆಲ್ಲೋ ಒಂದ್ ಕಡೆ ಭಯ, ಪ್ರೋಮೋದಲ್ಲಿ ಇರೋದೆಲ್ಲ ಮೇನ್ ಫಿಲ್ಮ್ ಅಲ್ಲಿ ಬಂದು ಸ್ವಲ್ಪ ಮೂಡ್ ಆಫ್ ಮಾಡುತ್ತಾ ಎಲ್ರಿಗೂ, ಅಂದ್ರೆ ಫ್ಯಾಮಿಲಿ ನೋಡಕ್ಕಾಗಲ್ಲ ಅನ್ನೋ ಒಂದು ಸ್ವಲ್ಪ ಭಯ ಇದೆ. ಅದು ಸ್ವಲ್ಪ ವೈಲೆನ್ಸು ಜಾಸ್ತಿನೇ ಇದೆ. ನನಗೆ ಅದು ಸ್ವಲ್ಪ ಕನ್ಸರ್ನ್ ಆಗಿದೆ ಬ್ರೋ. ವೈಲೆನ್ಸ್ ಅಂದ್ರೆ ಒಂದು ಹುಡುಗಿಗೆ ಬಾಯಲ್ಲಿ ಹಂಗೆ ಚೂಸ್ತಾರೆ, ಬಟ್ ಯಾವ ಕಾಂಟೆಕ್ಸ್ಟ್ ಅಲ್ಲಿ ಆ ಸೀನ್ ಫಿಲಮ್ ಅಲ್ಲಿ ಬರುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ. ಬಟ್ ದಟ್ ಈಸ್ ಬಿಟ್ ಕನ್ಸರ್ನಿಂಗ್. ಫೈನಲಿ ಏನಂದ್ರೆ, ದಿಸ್ ಇಸ್ ಪ್ರಾಬ್ಲಿ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಕಾಂಬಿನೇಷನ್. ಗೀತು ಮೋಹನ್ ದಾಸ್, ಲೇಡಿ ಡೈರೆಕ್ಟರ್ ಅಂಡ್ ಹ್ಯೂಜ್ ಪ್ಯಾನ್ ಇಂಡಿಯಾ ಸ್ಟಾರ್, ರಾಕಿಂಗ್ ಸ್ಟಾರ್ ಯಶ್ ಅವರು, ಏನಿದೆ ಫಿಲಮ್ ಅಲ್ಲಿ ಅನ್ನೋದು ಕ್ಯೂರಿಯಾಸಿಟಿ ಟ್ರೈಲರ್ ಇಂದ ಖಂಡಿತ ಹುಟ್ಟಿದೆ ಬ್ರೋ. ಸೊ ಟಾಕ್ಸಿಕ್ ಟ್ರೈಲರ್ ನನ್ ವರ್ಡಿಕ್ಟ್ ಏನಂದ್ರೆ, ಟಾಕ್ಸಿಕ್ ಟ್ರೈಲರ್ ನನ್ನ ರೇಟಿಂಗ್, as a rating I would say that it is 8 out of 10 ಸೀರಿಯಸ್ಲಿ. ಅದು ಯಾಕಂದ್ರೆ ಟ್ರೈಲರ್ ವಿಜುವಲ್ಸ್, ಕ್ಯಾರೆಕ್ಟರ್ ಯಶ್ ಮೇಲೆ ಕಾನ್ಫಿಡೆನ್ಸ್ ಕೊಟ್ಟಿದೆ, ಬಟ್ ಸ್ಟೋರಿ ಮೇಲೆ ಫುಲ್ ಕಾನ್ಫಿಡೆನ್ಸ್ ಇನ್ನ ಬಂದಿಲ್ಲ. ಸೊ ಅದು ಯಾಕಂದ್ರೆ ಅವರು ಬೇಕು ಅಂತಾನೆ ಸ್ಟೋರಿ ಹೈಡ್ ಮಾಡಿದ್ದಾರೆ. ಬಟ್ ಏನಿದ್ರು ನೋಡೋಣ ಥಿಯೇಟರ್ ಅಲ್ಲಿ. ಫಸ್ಟ್ ಶೋ, ಐ ಆಮ್ ರಿಯಲಿ ವೇಟಿಂಗ್ ಫಾರ್ ದಟ್. ನಂತರ ನೀವು ವೇಟ್ ಮಾಡ್ತೀರಂತ ನನಗೆ ಅನಿಸ್ತದೆ. ಸೊ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಬ್ರೋ, ಮರಿಬೇಡಿ. ತುಂಬಾ ಎಫರ್ಟ್ ಹಾಕಿ ವಿಡಿಯೋ ಮಾಡ್ತಾ ಇದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಒಳ್ಳೆಯದೇ ನಡೆಯುತ್ತೆ, ಕಾನ್ಫಿಡೆಂಟ್ ಆಗಿದೆ.